ನಾವಿವಾಗ ಗದಗ ನಗರದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಆಟೋಗಳು ಮತ್ತು ಆಟೋ ಚಾಲಕರು ಪ್ರಯಾಣಿಕರಿಲ್ಲದೆ ಕುಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಒಂದು ಬಸ್ ನಿಲ್ದಾಣದಲ್ಲಿ ಪ್ಯಾಸೆಂಜರ್ ಬರಲಿ ಅಂಥೇಳಿ ಸಾಕಷ್ಟು ಕೂಗುಗಳನ್ನು ಕೂಡ ಕೂಗ್ತಾ ಇದ್ದಾರೆ, ಬನ್ನಿ ಬನ್ನಿ ಅಂಥೇಳಿ. ಆದರೆ ಯಾವುದೇ ಒಬ್ಬ ಪ್ಯಾಸೆಂಜರ್ ಕೂಡ ಬರ್ತಾ ಇಲ್ಲ. ಇವಾಗ ಒಂದು ಕಡೆ ನೋಡಿದರೆ ಬೆಲೆ ಗಗನಕ್ಕೇರ್ತಾ ಇದೆ. LPG ಬೆಲೆ ಈ ಹಿಂದೆ 60 ರೂಪಾಯಿಗೆ 1 kg ಸಿಗ್ತಾ ಇತ್ತು, ಆದರೆ ಇವಾಗ 100 ರೂಪಾಯಿ ಮುಟ್ಟಿದೆ. ಹೀಗಾಗಿ ಆಟೋ ಚಾಲಕರು ಕೂಡ ಸಾಕಷ್ಟು ಕಷ್ಟ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗನಲ್ಲಿ ಇಲ್ಲಿ ಜಿಮ್ಸ್ ಆಸ್ಪತ್ರೆ ಆಗಿರ್ಬೋದು ಮತ್ತು ಬೆಟಗೇರಿಗೆ ಹೋಗುವಂಥ ಪ್ರಯಾಣಿಕರು ಕೂಡ ಇರ್ತಾರೆ. ಅಂಥ ಸಮಯದಲ್ಲಿ ಈ ರೀತಿ ಶಕ್ತಿ ಯೋಜನೆಯ ಬಸ್ಗಳು ಕೂಡ ಏನು ಬರ್ತಾವೆ, ಬಂದ ತಕ್ಷಣ ಬಸ್ ನಿಲ್ದಾಣದಲ್ಲಿದ್ದಂಥ ಎಲ್ಲ ಮಹಿಳೆಯರು ಕೂಡ ಆ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಆದರೆ ಅದೇ ಪ್ರಯಾಣಿಕರನ್ನು ನಂಬಿ ಬದುಕು ಸಾಗಿಸುತ್ತಿರುವಂಥ ಆಟೋ ಚಾಲಕರಿಗೆ ಯಾವುದೇ ರೀತಿಯಿಂದ ಪ್ರಯಾಣಿಕರು ಬರ್ತಾ ಇಲ್ಲ. ಒಂದು ಕಡೆ ನೋಡಿದರೆ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ, ಇನ್ನೊಂದು ಕಡೆ ಪ್ರಯಾಣಿಕರು ಕೂಡ ಬರ್ತಾ ಇಲ್ಲ ಅಂತೇಳಿ ಆಟೋ ಚಾಲಕರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ನಾವು ಪ್ಯಾಸೆಂಜರ್ ಪ್ರಕಾರ ಹೊಡಿತಿದ್ವಿ, ಆದರೆ ಇವಾಗ ಒಬ್ಬ ಪ್ಯಾಸೆಂಜರ್ಗೆ 20 ರೂಪಾಯಿ ತೆಗೆದುಕೊಂಡ್ರೂ ಕೂಡ ಯಾವುದೇ ರೀತಿಯಿಂದ ವರ್ಕೌಟ್ ಆಗ್ತಾ ಇಲ್ಲ. ಯಾಕಂತಂದರೆ ಆ 100 ರೂಪಾಯಿಗೆ 1 kg ಸಿಗ್ತಾ ಇದೆ. ನಾವು ಪ್ರತಿನಿತ್ಯನೂ ಕೂಡ 100 ರೂಪಾಯಿ ಹಾಕಿ ಏನು ಇವಾಗ ಸಿಲಿಂಡರ್ಗಳನ್ನು ಗ್ಯಾಸ್ ಹಾಕ್ಸಿದ್ರು ಕೂಡ ಯಾವುದೇ ರೀತಿಯಿಂದ ವರ್ಕೌಟ್ ಆಗ್ತಾ ಇಲ್ಲ. ನಮ್ಮ ಜೊತೆಗೆ ಮಾತನಾಡಲು ಏನು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ, ಪ್ರಯಾಣಿಕರು ಬರ್ತಾ ಇಲ್ಲ, ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗಂತ? ಸರ, ಬೆಲೆ ಏರಿಕೆಯಿಂದ ನಮಗೆ ಭಾಳ ತೊಂದರೆ ಆಗಿದೆ. ಆ ಕಾರಣದಿಂದ ಈಗ ಬಸ್ ಸ್ಟ್ಯಾಂಡಲ್ಲಿ ಹುಡುಕಿದ್ರೆ ಜನ ಇಲ್ಲ. ನಾವು ಎಷ್ಟೋ ಥರ ಕೂಗಿದ್ರೂ ಜನ ಬರೋಂಗಿಲ್ಲ. ಇಲ್ಲಿ ಬಂದ್ರೂ ನಮಗೆ ಆರ್ಗ್ಯುಮೆಂಟ್ ಮಾಡ್ತಾರೆ, ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತೇಳಿ. ಅದು ಕೊಡೋಕ್ಕೂ ನಮ್ಗೆ ವರ್ಕೌಟ್ ಆಗೋಲ್ಲ. ಏನು 5-10 ರೂಪಾಯಿಂದ ನಮ್ಗೆ ನಡೆಯಂಗಿಲ್ಲ ಸರ್. ಅದು ಒಂದು ನಮ್ಗೆ 5-6 ಸೀಟ್ ಹಾಕಿದರೆ ಏನು ವರ್ಕೌಟ್ ಆಗುತ್ತೆ. ಆ ಸೀಟೇ ಬರೋಲ್ಲ ಅಂದರೆ ನಾವು ಹೆಂಗೆ ಮಾಡ್ಬೇಕು ಸರ್? ಈಗ ಗ್ಯಾಸಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ. ನೀವೇನಾರು ಜಾಸ್ತಿ ಮಾಡಿರಿ ಬೆಲೆ ಪ್ರಯಾಣಿಕರಿಗೆ? ಇಲ್ಲ ಸರ್, ನಾವು ಯಾವುದೂ ಜಾಸ್ತಿ ಮಾಡಿಲ್ಲ. ನಾವು ಜಾಸ್ತಿ ಮಾಡಿದರೂ ಅವ್ರು ನಮಗೆ ಕೊಡಲ್ಲ ಸರ್. ಅವ್ರು ಕೊಡಲ್ಲ ಜಾಸ್ತಿ ಕೇಳೋಕೆ. ಈಗ ಎಲ್ಲ ಕಡೆ 97 ರೂಪಾಯಿ ಗ್ಯಾಸ್ ರೇಟ್ ಆಗಿದೆ ಸರ್. 1 ಲೀಟ್ರಿಗೆ 97 ರೂಪಾಯಿ. ಆದರೆ ನಮಗೆ ಮುಂದೆ ಜೀವನಕ್ಕೆ ದಾರಿ ಹಂಗೆ ಅಂತೇಳಿ ಅದು ಸ್ವಲ್ಪ ನಮ್ಗೆ ಕಳವಳ ಇದೆ. ಅದಕ್ಕಾಗಿ ನಮ್ಗೆ ಮುಂದೊಂದು ಸರ್ಕಾರಕ್ಕೆ ಮನ ಮುಟ್ಲಿ ನಿಮ್ಮ ಕಡೆಯಿಂದ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ. ಮಕ್ಕಳಿಗೆ ಮತ್ತು ಹೆಂಗೆ ಎಜುಕೇಷನಿಗೆ ಹೆಂಗಲ್ಲ, ಮಕ್ಕಳ ಪರಿಸ್ಥಿತಿ ಹೆಂಗೆ, ಇದನ್ನು ನಂಬ್ತಿರ್ತೀರಿ ಸರ್? ಇದ್ರ ಮೇಲೆ ನಮ್ಮದು ಸ್ಕೂಲ್ ಫೀ ಕಟ್ಬೇಕು ಸರ್, ಮನೆ ಬಾಡಿಗೆ ಕಟ್ಟಬೇಕು. ಮನೆಯಲ್ಲಿ ಗ್ಯಾಸ್ ಇಲ್ಲಾಂದರೆ ಈಗ ನೋಡಿ 3 ದಿನ ನಮ್ಮ ಮನೆಯಲ್ಲೇ ಗ್ಯಾಸ್ ಖಾಲಿ ಸರ್. ಕಟ್ಟಿಗೆ ಹೊಲಿಸ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಇಲ್ಲಿ ಕಟ್ಟಿಗೆ ಸಿಗುತ್ತಂದು ಮಾಡ್ತೀವಿ ಸರ್. ಕಟ್ಟಿಗೆನೇ ಸಿಗಲಿಲ್ಲ ಅಂದರೆ ಇನ್ನೂ ಹೆಂಗೆ ಜೀವನ ಮಾಡ್ಬೇಕು ಸರ್? ಊಟಕ್ಕೆ ಭಾಳ ತೊಂದರೆ ಇದೆ, ಕಷ್ಟ ಇದೆ ಸರ್. ಸರ್, ಈಗ ನೀವೇನೇನೋ ಸಮಸ್ಯೆ ಆಗ್ತಾ ಇದೆ ನಿಮಗೂ ಈ ರೀತಿ ಆಗ್ತಾ ಇರೋದು? ಸರ್, ಸಮಸ್ಯೆ ಏನೈತಪ್ಪ ಅಂತಂದ್ರೆ ಈ ಗ್ಯಾಸ್ ದರ ಹೆಚ್ಚು ಮಾಡೋದ್ರಿಂದ ನಮಗೆ ಪ್ಯಾಸೆಂಜರ್ ಬರ್ತಾ ಇಲ್ಲ. ಯಾಕಂದ್ರೆ ನಾವು 4-5 ಸೀಟ್ ನಾವು ಹಾಕೊಂಡು ಹೋಗ್ತೀವಿ. ಅಂಥದ್ದು ಪ್ಯಾಸೆಂಜರ್ ಬರ್ತಾ ಇಲ್ಲ ಅಂತಂದ ಮ್ಯಾಗ ನಾವು ದುಡಿಬೇಕು ಹೆಂಗೆ ಹೇಳ್ರಿ? ಮೊದ್ಲಾಗ 59 ರೂಪಾಯಿ ಗ್ಯಾಸ್ ರೇಟ್ ಇತ್ತು, ಇದೇ 1.5 ತಿಂಗಳಿಂದ. ಈಗ ಒಮ್ಮಗ್ಲು ಏನು ಮಾಡಿಬಿಟ್ರು, 73 ಮಾಡಿದ್ರು. 73 ಆದ್ಮ್ಯಾಗ ಒಮ್ಮೆಲೆ 78 ಮಾಡಿದ್ರಿ. 78 ಮ್ಯಾಗ ಒಮ್ಮಗಳು 85 ಮಾಡಿದ್ರಿ. 85 ಮ್ಯಾಗ ಒಮ್ಮಗಳು 97 ಮಾಡಿದ್ರು. ಸರ್, ಇದು ಮ್ಯಾಗ ಸರ್ಕಾರದಿಂದ ಮಾಡ್ಯಾರೋ ಅಥವಾ ಇವ್ರು ಬ್ಯಾಂಕ್ನವ್ರು ಇಲ್ಲಿಯವರು ಸೇರಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಈ ರೀತಿ ಇವರು ಮಾಡೋದ್ರಿಂದ ನಾವು ದುಡಿಬೇಕು ಹೆಂಗೆ? ಹೆಂಡತಿ ಮಕ್ಕಳು ಜೀವನ, ಮನೆ ಅನ್ನೋದು, ತಂದೆ ತಾಯಿ ಅನ್ನೋದು ಜೀವನ ಹೆಂಗೆ ಸಾಗಿಸ್ಬೇಕು ನಾವು? ಈ ದುಬಾರಿ ದಿನಮಾನದಾಗ ಅಂಥದ್ದು ಇವ್ರು ಗ್ಯಾಸ್ ರೇಟ್ ಹೆಚ್ಚಿಗೆ ಮಾಡ್ಕೊಂತಾರಲ್ಲ. ಅಲ್ಲ, ಎಲ್ಲೋ ಒಂದು ಯುದ್ಧ ನಡೀತಾ ಇದೆ ಅಂತೇಳಿ ನಮ್ಮ ಭಾರತ ದೇಶದೊಳಗೆ ಈ ರೀತಿ ಎಲ್ಲ ಬೆಲೆ ಏರಿಕೆ ಮಾಡಿದ್ರೆ ಈಗ ಆಲ್ರೆಡಿ ಮಾರ್ಕೆಟ್ಗೆ ಹೋದ್ರೆ ಬೆಲೆ ಏರಿಕೆ, ಅದರೊಳಗೆ ಬಿಸಿ ಇದೊಂದು ಬಿಸಿ ಯಾವುದೋ ಗ್ಯಾಸಿನಿಂದ. ಆದಷ್ಟು ಬೇಗ LPG ದರವನ್ನು ಕಡಿಮೆ ಮಾಡಬೇಕಂತೇಳಿ ಗದಗ ಜಿಲ್ಲೆಯ ಆಟೋ ಚಾಲಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಾವಿವಾಗ ಗದಗ ನಗರದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಆಟೋಗಳು ಮತ್ತು ಆಟೋ ಚಾಲಕರು ಪ್ರಯಾಣಿಕರಿಲ್ಲದೆ ಕುಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಒಂದು ಬಸ್ ನಿಲ್ದಾಣದಲ್ಲಿ ಪ್ಯಾಸೆಂಜರ್ ಬರಲಿ ಅಂಥೇಳಿ ಸಾಕಷ್ಟು ಕೂಗುಗಳನ್ನು ಕೂಡ ಕೂಗ್ತಾ ಇದ್ದಾರೆ, ಬನ್ನಿ ಬನ್ನಿ ಅಂಥೇಳಿ. ಆದರೆ ಯಾವುದೇ ಒಬ್ಬ ಪ್ಯಾಸೆಂಜರ್ ಕೂಡ ಬರ್ತಾ ಇಲ್ಲ. ಇವಾಗ ಒಂದು ಕಡೆ ನೋಡಿದರೆ ಬೆಲೆ ಗಗನಕ್ಕೇರ್ತಾ ಇದೆ. LPG ಬೆಲೆ ಈ ಹಿಂದೆ 60 ರೂಪಾಯಿಗೆ 1 kg ಸಿಗ್ತಾ ಇತ್ತು, ಆದರೆ ಇವಾಗ 100 ರೂಪಾಯಿ ಮುಟ್ಟಿದೆ. ಹೀಗಾಗಿ ಆಟೋ ಚಾಲಕರು ಕೂಡ ಸಾಕಷ್ಟು ಸಂಕಷ್ಟ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗನಲ್ಲಿ ಇಲ್ಲಿ ಜಿಮ್ಸ್ ಆಸ್ಪತ್ರೆ ಆಗಿರ್ಬೋದು ಮತ್ತು ಬೆಟಗೇರಿಗೆ ಹೋಗುವಂಥ ಪ್ರಯಾಣಿಕರು ಕೂಡ ಇರ್ತಾರೆ. ಅಂಥ ಸಮಯದಲ್ಲಿ ಈ ರೀತಿ ಶಕ್ತಿ ಯೋಜನೆಯ ಬಸ್ಗಳು ಕೂಡ ಏನು ಬರ್ತಾವೆ, ಬಂದ ತಕ್ಷಣ ಬಸ್ ನಿಲ್ದಾಣದಲ್ಲಿದ್ದಂಥ ಎಲ್ಲ ಮಹಿಳೆಯರು ಕೂಡ ಆ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಆದರೆ ಅದೇ ಪ್ರಯಾಣಿಕರನ್ನು ನಂಬಿ ಬದುಕು ಸಾಗಿಸುತ್ತಿರುವಂಥ ಆಟೋ ಚಾಲಕರಿಗೆ ಯಾವುದೇ ರೀತಿಯಿಂದ ಪ್ರಯಾಣಿಕರು ಬರ್ತಾ ಇಲ್ಲ. ಒಂದು ಕಡೆ ನೋಡಿದರೆ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ, ಇನ್ನೊಂದು ಕಡೆ ಪ್ರಯಾಣಿಕರು ಕೂಡ ಬರ್ತಾ ಇಲ್ಲ ಅಂತೇಳಿ ಆಟೋ ಚಾಲಕರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ನಾವು ಪ್ಯಾಸೆಂಜರ್ ಪ್ರಕಾರ ಹೊಡಿತಿದ್ವಿ, ಆದರೆ ಇವಾಗ ಒಬ್ಬ ಪ್ಯಾಸೆಂಜರ್ಗೆ 20 ರೂಪಾಯಿ ತೆಗೆದುಕೊಂಡ್ರೂ ಕೂಡ ಯಾವುದೇ ರೀತಿಯಿಂದ ವರ್ಕೌಟ್ ಆಗ್ತಾ ಇಲ್ಲ. ಯಾಕಂತಂದರೆ ಆ 100 ರೂಪಾಯಿಗೆ 1 kg ಸಿಗ್ತಾ ಇದೆ. ನಾವು ಪ್ರತಿನಿತ್ಯನೂ ಕೂಡ 100 ರೂಪಾಯಿ ಹಾಕಿ ಏನು ಇವಾಗ ಸಿಲಿಂಡರ್ಗಳನ್ನು ಗ್ಯಾಸ್ ಹಾಕ್ಸಿದ್ರು ಕೂಡ ಯಾವುದೇ ರೀತಿಯಿಂದ ವರ್ಕೌಟ್ ಆಗ್ತಾ ಇಲ್ಲ. ನಮ್ಮ ಜೊತೆಗೆ ಮಾತನಾಡಲು ಏನು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ, ಪ್ರಯಾಣಿಕರು ಬರ್ತಾ ಇಲ್ಲ, ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗಂತ?
ಸರ ಬೆಲೆ ಏರಿಕೆಯಿಂದ ನಮಗೆ ಭಾಳ ತೊಂದರೆ ಆಗಿದೆ. ಆ ಕಾರಣದಿಂದ ಈಗ ಬಸ್ ಸ್ಟ್ಯಾಂಡಲ್ಲಿ ಹುಡುಕಿದ್ರೆ ಜನ ಇಲ್ಲ. ನಾವು ಎಷ್ಟೋ ಥರ ಕೂಗಿದ್ರೂ ಜನ ಬರೋಂಗಿಲ್ಲ. ಇಲ್ಲಿ ಬಂದ್ರೂ ನಮಗೆ ಆರ್ಗ್ಯುಮೆಂಟ್ ಮಾಡ್ತಾರೆ, ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತೇಳಿ. ಅದು ಕೊಡೋಕ್ಕೂ ನಮ್ಗೆ ವರ್ಕೌಟ್ ಆಗೋಲ್ಲ. ಏನು 5-10 ರೂಪಾಯಿಂದ ನಮ್ಗೆ ನಡೆಯಂಗಿಲ್ಲ ಸರ್. ಅದು ಒಂದು ನಮ್ಗೆ 5-6 ಸೀಟ್ ಹಾಕಿದರೆ ಏನು ವರ್ಕೌಟ್ ಆಗುತ್ತೆ. ಆ ಸೀಟೇ ಬರಲ್ಲ ಅಂದರೆ ನಾವು ಹೆಂಗೆ ಮಾಡ್ಬೇಕು ಸರ್? ಈಗ ಗ್ಯಾಸಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ. ನೀವೇನಾರು ಜಾಸ್ತಿ ಮಾಡಿರಿ ಬೆಲೆ ಪ್ರಯಾಣಿಕರಿಗೆ? ಇಲ್ಲ ಸರ್, ನಾವು ಯಾವುದು ಜಾಸ್ತಿ ಮಾಡಿಲ್ಲ. ನಾವು ಜಾಸ್ತಿ ಮಾಡಿದರೂ ಅವ್ರು ನಮಗೆ ಕೊಡಲ್ಲ ಸರ್. ಅವ್ರು ಕೊಡಲ್ಲ ಜಾಸ್ತಿ ಕೇಳೋಕೆ. ಈಗ ಎಲ್ಲ ಕಡೆ 97 ರೂಪಾಯಿ ಗ್ಯಾಸ್ ರೇಟ್ ಆಗಿದೆ ಸರ್. 1 ಲೀಟ್ರಿಗೆ 97 ರೂಪಾಯಿ ಆದರೆ ನಮಗೆ ಮುಂದೆ ಜೀವನಕ್ಕೆ ದಾರಿ ಹಂಗೆ ಅಂತೇಳಿ ಅದು ಸ್ವಲ್ಪ ನಮ್ಗೆ ಕಳವಳ ಇದೆ. ಅದಕ್ಕಾಗಿ ನಮ್ಗೆ ಮುಂದೊಂದು ಸರ್ಕಾರಕ್ಕೆ ಮನ ಮುಟ್ಲಿ ನಿಮ್ಮ ಕಡೆಯಿಂದ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ. ಮಕ್ಕಳಿಗೆ ಮತ್ತು ಹೆಂಗೆ ಎಜುಕೇಷನಿಗೆ ಹೆಂಗಲ್ಲ ಮಕ್ಕಳ ಪರಿಸ್ಥಿತಿ ಹೆಂಗೆ ಇದನ್ನು ನಂಬ್ತಿರ್ತೀರಿ ಸರ್? ಇದ್ರ ಮೇಲೆ ನಮ್ಮದು ಸ್ಕೂಲ್ ಫೀ ಕಟ್ಬೇಕು ಸರ್, ಮನೆ ಬಾಡಿಗೆ ಕಟ್ಟಬೇಕು. ಮನೆಯಲ್ಲಿ ಗ್ಯಾಸ್ ಇಲ್ಲಾಂದರೆ ಈಗ ನೋಡಿ 3 ದಿನ ನಮ್ಮ ಮನೆಯಲ್ಲೇ ಗ್ಯಾಸ್ ಖಾಲಿ ಸರ್. ಕಟ್ಟಿಗೆ ಹೊಲಿಸ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಇಲ್ಲಿ ಕಟ್ಟಿಗೆ ಸಿಗುತ್ತಂದು ಮಾಡ್ತೀವಿ ಸರ್. ಕಟ್ಟಿಗೆನೇ ಸಿಗಲಿಲ್ಲ ಅಂದರೆ ಇನ್ನೂ ಹೆಂಗೆ ಜೀವನ ಮಾಡ್ಬೇಕು ಸರ್? ಊಟಕ್ಕೆ ಭಾಳ ತೊಂದರೆ ಇದೆ, ಕಷ್ಟ ಇದೆ ಸರ್. ಸರ್, ಈಗ ನೀವೇನೇನೋ ಸಮಸ್ಯೆ ಆಗ್ತಾ ಇದೆ ನಿಮಗೂ ಈ ರೀತಿ ಆಗ್ತಾ ಇರೋದು? ಸರ್, ಸಮಸ್ಯೆ ಏನೈತಪ್ಪ ಅಂತಂದ್ರೆ ಈ ಗ್ಯಾಸ್ ದರ ಹೆಚ್ಚು ಮಾಡೋದ್ರಿಂದ ನಮಗೆ ಪ್ಯಾಸೆಂಜರ್ ಬರ್ತಾ ಇಲ್ಲ. ಯಾಕಂದ್ರೆ ನಾವು 4-5 ಸೀಟ್ ನಾವು ಹಾಕೊಂಡು ಹೋಗ್ತೀವಿ. ಅಂಥದ್ದು ಪ್ಯಾಸೆಂಜರ್ ಬರ್ತಾ ಇಲ್ಲ ಅಂತಂದ ಮ್ಯಾಗ ನಾವು ದುಡಿಬೇಕು ಹೆಂಗೆ ಹೇಳ್ರಿ? ಮೊದ್ಲಕ್ಕೆ 59 ರೂಪಾಯಿ ಗ್ಯಾಸ್ ರೇಟ್ ಇತ್ತು. ಇದೇ 1.5 ತಿಂಗಳಿಂದ. ಈಗ ಒಮ್ಮಗ್ಲು ಏನು ಮಾಡಿಬಿಟ್ರು, 73 ಮಾಡಿಬಿಟ್ಟಿದ್ರು. 73 ಆದ್ಮ್ಯಾಗ ಒಮ್ಮೆಲೆ 78 ಮಾಡಿದ್ರಿ. 78 ಮ್ಯಾಗ ಒಮ್ಮಗಳು 85 ಮಾಡಿದ್ರಿ. 85 ಮ್ಯಾಗ ಒಮ್ಮಗಳು 97 ಮಾಡಿದ್ರು. ಸರ್, ಇದು ಮ್ಯಾಗ ಸರ್ಕಾರದಿಂದ ಮಾಡ್ಯಾರೋ ಅಥವಾ ಇವ್ರು ಬ್ಯಾಂಕ್ನವ್ರು ಇಲ್ಲಿಯವರು ಸೇರಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಈ ರೀತಿ ಇವರು ಮಾಡೋದ್ರಿಂದ ನಾವು ದುಡಿಬೇಕು ಹೆಂಗೆ? ಹೆಂಡತಿ ಮಕ್ಕಳು ಜೀವನ, ಮನೆ ಅನ್ನೋದು, ತಂದೆ ತಾಯಿ ಅನ್ನೋದು ಜೀವನ ಹೆಂಗೆ ಸಾಗಿಸ್ಬೇಕು ನಾವು? ಈ ದುಬಾರಿ ದಿನಮಾನದಾಗ ಅಂಥದ್ದು ಇವ್ರು ಗ್ಯಾಸ್ ರೇಟ್ ಹೆಚ್ಚಿಗೆ ಮಾಡ್ಕೊಂತಾರಲ್ಲ. ಅಲ್ಲ, ಎಲ್ಲೋ ಒಂದು ಯುದ್ಧ ನಡೀತಾ ಇದೆ ಅಂತೇಳಿ ನಮ್ಮ ಭಾರತ ದೇಶದೊಳಗೆ ಈ ರೀತಿ ಎಲ್ಲ ಬೆಲೆ ಏರಿಕೆ ಮಾಡಿದ್ರೆ ಈಗ ಆಲ್ರೆಡಿ ಮಾರ್ಕೆಟ್ಗೆ ಹೋದ್ರೆ ಬೆಲೆ ಏರಿಕೆ, ಅದರೊಳಗೆ ಬಿಸಿ ಇದೊಂದು ಬಿಸಿ ಯಾವುದೋ ಗ್ಯಾಸಿನಿಂದ. ಆದಷ್ಟು ಬೇಗ LPG ದರವನ್ನು ಕಡಿಮೆ ಮಾಡಬೇಕಂತೇಳಿ ಗದಗ ಜಿಲ್ಲೆಯ ಆಟೋ ಚಾಲಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನಾವಿವಾಗ ಗದಗ್ ನಗರದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಆಟೋಗಳು ಮತ್ತು ಆಟೋ ಚಾಲಕರು ಪ್ರಯಾಣಿಕರಿಲ್ಲದೆ ಕೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಒಂದು ಬಸ್ ನಿಲ್ದಾಣದಲ್ಲಿ ಪ್ಯಾಸೆಂಜರ್ ಬರಲಿ ಅಂಥೇಳಿ ಸಾಕಷ್ಟು ಕೂಗುಗಳನ್ನು ಕೂಡ ಕೂಗ್ತಾ ಇದ್ದಾರೆ, ಬನ್ನಿ ಬನ್ನಿ ಅಂಥೇಳಿ. ಆದರೆ ಯಾವುದೇ ಒಬ್ಬ ಪ್ಯಾಸೆಂಜರ್ ಕೂಡ ಬರ್ತಾ ಇಲ್ಲ. ಇವಾಗ ಒಂದು ಕಡೆ ನೋಡಿದರೆ ಬೆಲೆ ಗಗನಕ್ಕೇರ್ತಾ ಇದೆ. LPG ಬೆಲೆ ಈ ಹಿಂದೆ 60 ರೂಪಾಯಿಗೆ 1 kg ಸಿಗ್ತಾ ಇತ್ತು, ಆದರೆ ಇವಾಗ 100 ರೂಪಾಯಿ ಮುಟ್ಟಿದೆ. ಹೀಗಾಗಿ ಆಟೋ ಚಾಲಕರು ಕೂಡ ಸಾಕಷ್ಟು ಸಂಕಷ್ಟ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ್ನಲ್ಲಿ ಇಲ್ಲಿ ಜಿಮ್ಸ್ ಆಸ್ಪತ್ರೆ ಆಗಿರ್ಬೋದು ಮತ್ತು ಬೆಟಗೇರಿಗೆ ಹೋಗುವಂಥ ಪ್ರಯಾಣಿಕರು ಕೂಡ ಇರ್ತಾರೆ. ಅಂಥ ಸಮಯದಲ್ಲಿ ಈ ರೀತಿ ಶಕ್ತಿ ಯೋಜನೆಯ ಬಸ್ಗಳು ಕೂಡ ಏನು ಬರ್ತಾವೆ, ಬಂದ ತಕ್ಷಣ ಬಸ್ ನಿಲ್ದಾಣದಲ್ಲಿದ್ದಂಥ ಎಲ್ಲ ಮಹಿಳೆಯರು ಕೂಡ ಆ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಆದರೆ ಅದೇ ಪ್ರಯಾಣಿಕರನ್ನು ನಂಬಿ ಬದುಕು ಸಾಗಿಸುತ್ತಿರುವಂಥ ಆಟೋ ಚಾಲಕರಿಗೆ ಯಾವುದೇ ರೀತಿಯಿಂದ ಪ್ರಯಾಣಿಕರು ಬರ್ತಾ ಇಲ್ಲ. ಒಂದು ಕಡೆ ನೋಡಿದರೆ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ, ಇನ್ನೊಂದು ಕಡೆ ಪ್ರಯಾಣಿಕರು ಕೂಡ ಬರ್ತಾ ಇಲ್ಲ ಅಂತೇಳಿ ಆಟೋ ಚಾಲಕರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ನಾವು ಪ್ಯಾಸೆಂಜರ್ ಪ್ರಕಾರ ಹೊಡಿತಿದ್ವಿ, ಆದರೆ ಇವಾಗ ಒಬ್ಬ ಪ್ಯಾಸೆಂಜರ್ಗೆ 20 ರೂಪಾಯಿ ತೆಗೆದುಕೊಂಡ್ರೂ ಕೂಡ ಯಾವುದೇ ರೀತಿಯಿಂದ ವರ್ಕೌಟ್ ಆಗ್ತಾ ಇಲ್ಲ. ಯಾಕಂತಂದರೆ ಆ 100 ರೂಪಾಯಿಗೆ 1 kg ಸಿಗ್ತಾ ಇದೆ. ನಾವು ಪ್ರತಿನಿತ್ಯನೂ ಕೂಡ 100 ರೂಪಾಯಿ ಹಾಕಿ ಏನು ಇವಾಗ ಸಿಲಿಂಡರ್ಗಳನ್ನು ಗ್ಯಾಸ್ ಹಾಕ್ಸಿದ್ರು ಕೂಡ ಯಾವುದೇ ರೀತಿಯಿಂದ ವರ್ಕೌಟ್ ಆಗ್ತಾ ಇಲ್ಲ. ನಮ್ಮ ಜೊತೆಗೆ ಮಾತನಾಡಲು ಏನು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ, ಪ್ರಯಾಣಿಕರು ಬರ್ತಾ ಇಲ್ಲ, ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗಂತ? ಸರ, ಬೆಲೆ ಏರಿಕೆಯಿಂದ ನಮಗೆ ಭಾಳ ತೊಂದರೆ ಆಗಿದೆ. ಆ ಕಾರಣದಿಂದ ಈಗ ಬಸ್ ಸ್ಟ್ಯಾಂಡಲ್ಲಿ ಹುಡುಕಿದ್ರೆ ಜನ ಇಲ್ಲ. ನಾವು ಎಷ್ಟೋ ಥರ ಕೂಗಿದ್ರೂ ಜನ ಬರೋಂಗಿಲ್ಲ. ಇಲ್ಲಿ ಬಂದ್ರೂ ನಮಗೆ ಆರ್ಗ್ಯುಮೆಂಟ್ ಮಾಡ್ತಾರೆ, ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತೇಳಿ. ಅದು ಕೊಡೋಕ್ಕೂ ನಮ್ಗೆ ವರ್ಕೌಟ್ ಆಗೋಲ್ಲ. ಏನು 5-10 ರೂಪಾಯಿಂದ ನಮ್ಗೆ ನಡೆಯಂಗಿಲ್ಲ ಸರ್. ಅದು ಒಂದು ನಮ್ಗೆ 5-6 ಸೀಟ್ ಹಾಕಿದರೆ ಏನು ವರ್ಕೌಟ್ ಆಗುತ್ತೆ. ಆ ಸೀಟೇ ಬರಲ್ಲ ಅಂದರೆ ನಾವು ಹೆಂಗೆ ಮಾಡ್ಬೇಕು ಸರ್? ಈಗ ಗ್ಯಾಸಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ. ನೀವೇನಾರು ಜಾಸ್ತಿ ಮಾಡಿರಿ ಬೆಲೆ ಪ್ರಯಾಣಿಕರಿಗೆ? ಇಲ್ಲ ಸರ್, ನಾವು ಯಾವುದು ಜಾಸ್ತಿ ಮಾಡಿಲ್ಲ. ನಾವು ಜಾಸ್ತಿ ಮಾಡಿದರೂ ಅವ್ರು ನಮಗೆ ಕೊಡಲ್ಲ ಸರ್. ಅವ್ರು ಕೊಡಲ್ಲ ಜಾಸ್ತಿ ಕೇಳೋಕೆ. ಈಗ ಎಲ್ಲ ಕಡೆ 97 ರೂಪಾಯಿ ಗ್ಯಾಸ್ ರೇಟ್ ಆಗಿದೆ ಸರ್. 1 ಲೀಟ್ರಿಗೆ 97 ರೂಪಾಯಿ ಆದರೆ ನಮಗೆ ಮುಂದೆ ಜೀವನಕ್ಕೆ ದಾರಿ ಹಂಗೆ ಅಂತೇಳಿ ಅದು ಸ್ವಲ್ಪ ನಮ್ಗೆ ಕಳವಳ ಇದೆ. ಅದಕ್ಕಾಗಿ ನಮ್ಗೆ ಮುಂದೊಂದು ಸರ್ಕಾರಕ್ಕೆ ಮನ ಮುಟ್ಲಿ ನಿಮ್ಮ ಕಡೆಯಿಂದ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ. ಮಕ್ಕಳಿಗೆ ಮತ್ತು ಹೆಂಗೆ ಎಜುಕೇಷನಿಗೆ ಹೆಂಗಲ್ಲ ಮಕ್ಕಳ ಪರಿಸ್ಥಿತಿ ಹೆಂಗೆ ಇದನ್ನು ನಂಬ್ತಿರ್ತೀರಿ ಸರ್? ಇದ್ರ ಮೇಲೆ ನಮ್ಮದು ಸ್ಕೂಲ್ ಫೀ ಕಟ್ಬೇಕು ಸರ್, ಮನೆ ಬಾಡಿಗೆ ಕಟ್ಟಬೇಕು. ಮನೆಯಲ್ಲಿ ಗ್ಯಾಸ್ ಇಲ್ಲಾಂದರೆ ಈಗ ನೋಡಿ 3 ದಿನ ನಮ್ಮ ಮನೆಯಲ್ಲೇ ಗ್ಯಾಸ್ ಖಾಲಿ ಸರ್. ಕಟ್ಟಿಗೆ ಹೊಲಿಸ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಇಲ್ಲಿ ಕಟ್ಟಿಗೆ ಸಿಗುತ್ತಂದು ಮಾಡ್ತೀವಿ ಸರ್. ಕಟ್ಟಿಗೆನೇ ಸಿಗಲಿಲ್ಲ ಅಂದರೆ ಇನ್ನೂ ಹೆಂಗೆ ಜೀವನ ಮಾಡ್ಬೇಕು ಸರ್? ಊಟಕ್ಕೆ ಭಾಳ ತೊಂದರೆ ಇದೆ, ಕಷ್ಟ ಇದೆ ಸರ್. ಸರ್, ಈಗ ನೀವೇನೇನೋ ಸಮಸ್ಯೆ ಆಗ್ತಾ ಇದೆ ನಿಮಗೂ ಈ ರೀತಿ ಆಗ್ತಾ ಇರೋದು? ಸರ್, ಸಮಸ್ಯೆ ಏನೈತಪ್ಪ ಅಂತಂದ್ರೆ ಈ ಗ್ಯಾಸ್ ದರ ಹೆಚ್ಚು ಮಾಡೋದ್ರಿಂದ ನಮಗೆ ಪ್ಯಾಸೆಂಜರ್ ಬರ್ತಾ ಇಲ್ಲ. ಯಾಕಂದ್ರೆ ನಾವು 4-5 ಸೀಟ್ ನಾವು ಹಾಕೊಂಡು ಹೋಗ್ತೀವಿ. ಅಂಥದ್ದು ಪ್ಯಾಸೆಂಜರ್ ಬರ್ತಾ ಇಲ್ಲ ಅಂತಂದ ಮ್ಯಾಗ ನಾವು ದುಡಿಬೇಕು ಹೆಂಗೆ ಹೇಳ್ರಿ? ಮೊದ್ಲಕ್ಕೆ 59 ರೂಪಾಯಿ ಗ್ಯಾಸ್ ರೇಟ್ ಇತ್ತು. ಇದೇ 1.5 ತಿಂಗಳಿಂದ. ಈಗ ಒಮ್ಮಗ್ಲು ಏನು ಮಾಡಿಬಿಟ್ರು, 73 ಮಾಡಿಬಿಟ್ಟಿದ್ರು.
73 ಆದ್ಮ್ಯಾಗ ಒಮ್ಮೆಲಿಗೆ 78 ಮಾಡಿದ್ರಿ, 78 ಮ್ಯಾಗ ಒಮ್ಮೆಗಳು 85 ಮಾಡಿದ್ರಿ, 85 ಮ್ಯಾಗ ಒಮ್ಮೆಗಳು 97 ಮಾಡಿದ್ರು. ಸರ್ ಇದು ಮ್ಯಾಗ ಸರ್ಕಾರದಿಂದ ಮಾಡ್ಯಾರೋ ಅಥವಾ ಇವ್ರು ಬ್ಯಾಂಕ್ನವ್ರು ಇಲ್ಲಿಯವರ ಸೇರಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಈ ರೀತಿ ಇವರು ಮಾಡೋದ್ರಿಂದ ನಾವು ದುಡಿಬೇಕು ಹೆಂಗೆ? ಹೆಂಡತಿ ಮಕ್ಕಳು ಜೀವನ ಮನೆ ಅನ್ನೋದು ತಂದೆ ತಾಯಿ ಅನ್ನೋದು ಜೀವನ ಹೆಂಗೆ ಸಾಗಿಸ್ಬೇಕು ನಾವು? ಈ ದುಬಾರಿ ದಿನಮಾನದಾಗ ಅಂಥದ್ದು ಇವ್ರು ಗ್ಯಾಸ್ ರೇಟ್ ಹೆಚ್ಚಿಗೆ ಮಾಡ್ಕೊಂತಾರಲ್ಲ, ಅಲ್ಲ ಎಲ್ಲೋ ಒಂದು ಯುದ್ಧ ನಡೀತಾ ಇದೆ ಅಂತೇಳಿ ನಮ್ಮ ಭಾರತ ದೇಶದೊಳಗೆ ಈ ರೀತಿ ಎಲ್ಲ ಬೆಲೆ ಏರಿಕೆ ಮಾಡಿದ್ರೆ ಈಗ ಆಲ್ರೆಡಿ ಮಾರ್ಕೆಟ್ಗೆ ಹೋದ್ರೆ ಬೆಲೆ ಏರಿಕೆ, ಅದರೊಳಗೆ ಬಿಸಿ ಒಂದು ಇದೊಂದು ಬಿಸಿ ಯಾವುದೋ ಗ್ಯಾಸಿನಿಂದ ಆದಷ್ಟು ಬೇಗ LPG ದರವನ್ನು ಕಡಿಮೆ ಮಾಡಬೇಕಂತೇಳಿ ಗದಗ ಜಿಲ್ಲೆಯ ಆಟೋ ಚಾಲಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.